ಸಮಸ್ತ ನಾಡ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ರೀ. ನಾನು ಆರಾಮದೀನಿ ನೋಡ್ರಿ. ಸಮಸ್ತ ನಾಡ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬರ್ರಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಸೊ ಇವಾಗ ನೋಡ್ರಿ ಟೈಮ್ 6:30 ಆತ್ರಿ. ಅಮ್ಮನ ಅಂಗಡಿಗೆ ಹೋದ್ರಿ. ನಾ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಬೇಕ್ರಿ. ಅಡುಗೆ ಏನು ಮಾಡ್ಬೇಕಂತ ಮಾಡೇನಪ್ಪ ಅಂತೇಳಿದ್ರೆ ಸ್ವಲ್ಪ ಸಾರದೆಲ್ಲ ಐತ್ರಿ. ರೊಟ್ಟಿ ಸ್ವಲ್ಪ ಅನ್ನ ಮಾಡಿಬಿಟ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ ರೀ ನಾನು. ನಮ್ಮ ಮನೆಯವ್ರು ಏನಂದ್ರಿ, ಇಲ್ಲ ಚಿಕನ್ ತರಿಸ್ತೀನಿ, ಚಿಕನ್ ಸಾರು ಮಾಡಿಬಿಡ, ಎಲ್ಲರೂ ಕೂಡ ಊಟ ಮಾಡೋಣಂತ. ಮತ್ತು ನಾಳೆ ತರಿಸ್ಬೇಕಂದ್ರೆ ನಾಳೆ ಅಮಾವಾಸ್ಯೆ ಐತಿ, ತಿನ್ನಂಗಿಲ್ಲ. ಮತ್ತು ನಾಡ್ದು ಯುಗಾದಿ ಐತಿ, ಬೇಡ 2 ದಿನ ಮತ್ತು ತರಿಸ್ಲಿಲ್ದಂಗೆ ಆಗ್ತೈತಿ. ಈಗ ನಾ ತರಿಸ್ತೀನಿ, ಈಗ ನೈಟ್ ಅಡುಗೆಗಿನ ಮಾಡಿಬಿಡು ಚಿಕನ್ ಸಾರು, ರಾತ್ರಿ ಊಟ ಮಾಡ್ಬಿಡ್ರಿ ಎಲ್ಲರೂ ಅಂತ ಹೇಳಿದ್ರೆ, ಆಯ್ತು ತಗೋರಿಪ್ಪ ತರಿಸ್ರಿ ಅಂತ ಹೇಳಿದೆ ನಾನು. ಇವಾಗ ಚಿಕನ್ ತರಿಸ್ತಾರೆ. ತರಿಸಿದ ತಕ್ಷಣ ನಾ ಏನು ಫ್ರೈಗೆ ಏನು ಮಾಡಂಗಿಲ್ಲರಿಪ್ಪ, ಅದು ಏನು ಮಾಡಿದ್ರು ಅಮ್ಮ ಊಟ ಮಾಡಂಗಿಲ್ಲ ರೀ. ಸೊ ಅದ್ರ ಸಂಬಂಧ ಅಮ್ಮಗೆ ಇಷ್ಟವಾದಂಥ ಸಾರು ಮಾಡ್ತೀನಿ ರೀ. ಅವರು ಹಸಿ ಖಾರ ಅದನ್ನು ಹಾಕಿ ಮಾಡ್ತಾರೆ, ಭಾಳ ಇಷ್ಟಪಟ್ಟು ಊಟ ಮಾಡ್ತಾರೆ ರೀ ಸಾರು. ಈಗ ಅಮ್ಮನ ಇಷ್ಟವಾಗಿದ್ದ ಸಾರು ಮಾಡ್ತೀನಿ ರೀ ನಾನು. ಈ ರಾತ್ರಿ ಎಲ್ಲ ಊಟ ಮಾಡಿ ಎಲ್ಲ ಬಾಂಡೆಗಿಂಡಿ ಎಲ್ಲ ತಿಕ್ಕಿಟ್ಟು ಇದನ್ನು ಮಾಡಿ ಮತ್ತು ಬೆಳಿಗ್ಗೆ ಉಳಿಯಂಗೆ ಮಾಡಂಗಿಲ್ಲ ರೀ. ಯಾಕಂದ್ರೆ ಬೆಳಗ್ಗೆ ಕರೆದಾಗ ಅಮಾವಾಸ್ಯೆ ಐತಲ್ರಿ, ಎಲ್ಲ ನೆಲಪೆಲ್ಲ ಒರೆಸ್ಬಿಡ್ತೀವಿ ನಾವು. ಸಾನು ದಾದಿ ಮಗ ಚಾ ಕೊಡೋ ಟೈಮ್ ಆಯ್ತು, ನಾ ಚಾ ಕಿಟ್ಟೀನಿ. ಹಾಲು ಖಾಲಿಯಾಗ ಹೋಗಿ ಹಾಲು ತೊಗೊಂಬೋಗ್ಬಿಟ್ಟಕ್ಕನ. ಇವಾಗ ನೋಡ್ರಿ ಸಾನಿಯಾ ಹೋಗಿ ಹಾಲು ತೊಗೊಂಬಂದು ಇಲ್ಲಿ ಹಾಲು ಬಿಸಿ ಇಲ್ಲಿ ಚಾನು ರೆಡಿ ಆಯ್ತು. ಇವಾಗ ಕೊಟ್ಟು ಕಳಿಸ್ತೇನೆ ರೀ ಅಮ್ಮ. ಸೊ ನೋಡ್ರಿ ಫ್ರೆಂಡ್ಸ, ರುಚಿಯಾದ ಚಿಕನ್ ಸಾರನ್ನು ಹೆಂಗೆ ಮಾಡೋದು ಅನ್ನೋದನ್ನು ನಾನು ಇವತ್ತು ಹೇಳ್ಕೊಡಕತ್ತೀನಿ ರೀ. ಈ ಚಿಕನ್ ಸಾರು ರೊಟ್ಟಿ ಚಪಾತಿ ಅನ್ನದೊಳಗಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ರೀ. ನಾನು ಮಾಡೋವಂಥ ಚಿಕನ್ ಪಲ್ಯನೇ ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿ ಊಟ ಮಾಡಿರಿ. ಸೊ ಬರ್ರಿ ಇವಾಗ ಚಿಕನ್ ಸಾರನ್ನು ಮಾಡೋಣ್ರಿ. ಅದಕ್ಕೆಲ್ಲ ಏನು ಬೇಕಪ್ಪ ಅಂತ ಹೇಳಿದರೆ, ಇಲ್ಲಿ 4 ಟೊಮೆಟೊ ಹಣ್ಣು ತೊಗೊಂಡಿನಿ ರೀ. ಆಮೇಲೆ ಧನಿಯಾ ಪೌಡ್ರಿ, ಗರಂ ಮಸಾಲ, ಕಸ್ತೂರಿ ಮೆಂತೆ, ಕೊತ್ತಂಬರಿ, ಆಮೇಲೆ 1 ತೆಂಗಿನಕಾಯಿನ ಈ ಥರ ಸಣ್ಣಗೆ ಕಟ್ ಮಾಡಿಟ್ಟೀನಿ ರೀ. ಆಮೇಲೆ ಚಿಕನ್ ಇಲ್ಲಿ ಕ್ಲೀನಾಗಿ ತೊಳೆದಿಟ್ಟೀನಿ ರೀ. ಇಲ್ಲೊಂದು ಡಬ್ರಿ ಕಾಯಕ್ಕೆ ಇಟ್ಟೀನಿ ರೀ. ಇವಾಗ ಅದ್ರೊಳಗೆ ಉಳ್ಳಾಗಡ್ಡಿನೇ ಹಾಕಿನಿ ರೀ. ಇವಾಗ ಈಗ ಚಿಕನನ್ನು ಹಾಕೊಂಬಿಡಂತೆ ಅದಕ್ಕೆ. ಸೊ ನೋಡ್ರಿ, ಉಪ್ಪು ಮತ್ತು ಅರಶಿನ ಜೋಡಿ ಚಿಕನನ್ನು ಚೆನ್ನಾಗಿ ಕೈಯಾಡೀನಿ ರೀ. ಇವಾಗ ಇದನ್ನು ಕುದಿಯೋಕೆ ಬಿಟ್ಬಿಡಣ್ರಿ. ಒಂದು 20 ನಿಮಿಷ ಇಲ್ಲ 15 ನಿಮಿಷ ಇದನ್ನು ಕುದಿಯೋಕೆ ಬಿಟ್ಬಿಡಣ್ರಿ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚೀನಿ ರೀ. ಇವಾಗ ಇದು ಕುದಿಯೋದ್ರೊಳಗೆ ನಾನಿಲ್ಲಿ ಮಸಾಲೆನ ಮಿಕ್ಸಿಗೆ ಹಾಕೊತೀನಿ ರೀ. ಇವಾಗ ನೋಡ್ರಿ ನಾನು ಮಸಾಲೆನ ಮಿಕ್ಸಿಗೆ ಹಾಕೊಂಡ್ಬಿಟ್ಟೆ ರೀ. ನಾವು ಮನೆಯೊಳಗೆ ಭಾಳ ಜನ ಅದೀವಿ, ಹಂಗಾಗಿ ನಾನು 1 ತೆಂಗಿನಕಾಯಿನ ತೊಗೊಂಡಿನಿ ರೀ ನಾನು. ನಿಮ್ಮ ಮನೆಯೊಳಗೆ ಏನಾದರೂ 1 2 ಅಥವಾ 4 ಜನ ಇದ್ವಂದ್ರೆ, ನೀವು ಭಾಳ ಕೊಬ್ಬರಿ ತಿನ್ನಂಗಿಲ್ಲ ಅಂದ್ರೆ ಅರ್ಧ ಬಟ್ಲು ಕೊಬ್ಬರಿನ ಯೂಸ್ ಮಾಡ್ಬೋದು ರೀ. ಹಸಿ ಕೊಬ್ಬರಿ ತಿನ್ಲಿಲ್ದವ್ರು ಒಣ ಕೊಬ್ಬರಿನ ಯೂಸ್ ಮಾಡ್ಬೋದು ರೀ ಈ ಪಲ್ಯಕ್ಕೆ ರೀ. ಇವಾಗ ನೋಡ್ರಿ ಇಲ್ಲಿ ನಮ್ಮ ಚಿಕನ್ನ ನೀರನ್ನು ಬಿಡ್ತಾ ಇದೆ ರೀ. ಈ ನೀರು ಬಿಟ್ಟ ತಕ್ಷಣ ನಾವು ಮಸಾಲೆನ ಹಾಕಬಾರ್ದ್ರಿ. ಈ ನೀರೆಲ್ಲ ಹೋಗಿ ಇದು ಚಿಕನ್ನ ಸುಕ್ಕ ಆಗಿರ್ತೈತಲ್ರಿ, ಅವಾಗನ ನಾವು ಮಸಾಲೆ ಹಾಕ್ಬೇಕ್ರಿ. ಹಂಗೆ ಅವಾಗ ಟೇಸ್ಟ್ ಆಗ್ತದೆ ರೀ ಚಿಕನ್ ಪಲ್ಯ. ಇವಾಗ ನೋಡಿ ಫ್ರೆಂಡ್ಸ್, ಈ ನೀರೆಲ್ಲ ಹೋಗ್ಬಿಡ್ತೀವಿ ಚಿಕನ್ನಿನ ಒಳಗೆ. ತಳ ಎಲ್ಲ ಹತ್ಕೊಳಕತ್ತೈತ್ರಿ ಇವಾಗ ಚಿಕನ್ನ. ಈ ಥರ ತಳ ಹತ್ಕೊಳ್ಳೋ ಮುಂದೆ ನಾವು ಏನು ಮಾಡ್ಬೇಕು ಅಂತ ಹೇಳಿದ್ರೆ, ಖಾರನ ಹಾಕೋಬೇಕ್ರಿ. ನಾ ಇಲ್ಲಿ ಹಸಿ ಖಾರನ ಯೂಸ್ ಮಾಡತ್ತೀನಿ ರೀ. ಅದು ಖಾರ ಭಾಳ ಐತೆ, ಹಾಗಾಗಿ ಸ್ವಲ್ಪ ಹಾಕೊಂಡೆ ರೀ. ನೀವು ಒಣ ಖಾರನ ಯೂಸ್ ಮಾಡ್ಬೋದು ರೀ, ಹಸಿ ಖಾರ ತಿನ್ಲಿಲ್ದವರು. ಆದ್ರೆ ನಾನು ಮಾಡೋವಂಥ ಚಿಕನ್ ಪಲ್ಯಕ್ಕೆ ಹಸಿ ಖಾರನ ಇದ್ರೆ ಭಾಳ ಟೇಸ್ಟ್ ಅನ್ನಿಸ್ತೈತೆ ರೀ. ಸೊ ಅದ್ರ ಸಂಬಂಧ ಇವಾಗ ಹಸಿ ಖಾರ ಹಾಕಿ ನೋಡಿರಿ. ಇವಾಗ ಖಾರನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಾರೆ ಚಿಕನ್ ಜೋಡಿ. ಇವಾಗ ಏನು ಮಾಡೋದಪ್ಪ ಅಂತ ಹೇಳಿದ್ರೆ, ಮಸಾಲೆನ ಹಾಕೊಂಬಿಡಣ್ರಿ. ಇವಾಗ ಅಷ್ಟು ಚಿಕನ್ ಜೋಡಿ ಮಸಾಲೆನ ಮಿಕ್ಸ್ ಮಾಡಿ ಅದನ್ನು ಎಣ್ಣೆ ಒಳಗೆ ಹಸಿ ವಾಸನೆ ಹೋಗೋರು ಕುದಿಯಕ್ಕೆ ಬಿಡಣ್ರಿ. ಸ್ವಲ್ಪನ ನೀರು ಹಾಕಬಾರ್ದ್ರಿ ಅದಕ್ಕೆ ಇವಾಗಲೇ. ಇವಾಗ ನೋಡ್ರಿ ನಾನಿಲ್ಲಿ ಅರ್ಧ ಚೆರ್ಗಷ್ಟು ನೀರನ್ನು ಯೂಸ್ ಮಾಡಿದ್ದಾರೆ ಇದಕ್ಕೆ. ಆಮೇಲೆ ನೀವು ಟೇಸ್ಟ್ ನೋಡಿ ಉಪ್ಪು ಬೇಕಂದ್ರೆ ಉಪ್ಪು ಹಾಕೋಬೋದ್ರಿ. ಆಮೇಲೆ ಖಾರ ನೀವು ಎಷ್ಟು ತಿಂತೀರೋ ಅದು ನಿಮ್ಮ ಮೇಲೆ ಡಿಫ್ರೆಂಟ್ ಬಿಟ್ಟಿದ್ರಿ. ಆಮೇಲೆ ಸ್ವಲ್ಪ ಇದಕ್ಕೆ ಏನು ಮಾಡ್ರಿ ಏನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕಿದ್ದೆ ರೀ ನಾನು. ಅಂದ್ರೆ ಸ್ವಲ್ಪ ಟೇಸ್ಟ್ ಭಾಳ ಚೆನ್ನಾಗಿ ಆಕತ್ರಿ ಇದು. ಟಮಾಟೆ ಹಣ್ಣನ್ನು ಅದಕ್ಕೆ ನಾನು 4 ತೊಗೊಂಡಿದ್ದೆ ರೀ. ಇದನ್ನು ಸ್ವಲ್ಪ ಇವಾಗ ಹಾಕೊಂಬಿಡಣ್ರಿ. ಇಷ್ಟನ್ನು ಹಾಕಿದ್ದೀರಿ ನಾನು. ಆಮೇಲೆ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಹುಳಿ ಬೇಕಪ್ಪ ಅಂತ ಹೇಳಿದ್ರೆ ಹಾಕೊಬೋದ್ರಿ. ನೋಡಿರಿ ಇವಾಗ ಈ ಥರ ಆತ್ರಿ. ಇದನ್ನು ಒಂದು 10 ನಿಮಿಷ ಕುದಿಸ್ಬಿಟ್ಟಿವಪ್ಪ ಅಂತ ಹೇಳಿದ್ರೆ ನಮ್ಮ ಚಿಕನ್ ಪಲ್ಯ ರೆಡಿ ಆಗ್ತದೆ ನೋಡಿರಿ. ಚಿಕನ್ ಹೆಂಗಾಗೈತಿ? ಲಕ ಲಕ ಉಪ್ಪಿನಕಾಯಿ ಅಲ್ಲ, ಮಾವಿನಕಾಯಿ. ಇಲ್ಲಿ ತಗೋಪ್ಪ, ತಿಂತೀನಿ.
ಸೊ ನೋಡ್ರಿಪ್ಪ ಇವು ಏನಪ್ಪ ಅಂತ ಹೇಳಿದ್ರೆ ಇವು ಗುರಳ್ಳಿ ರೀ. ಇವನ್ ಕ್ಲೀನಾಗಿ ಹಸಿ ಮಾಡಿ ಇವಾಗ ಹುರಿದು ಇಟ್ಟಿದ್ದೇರಿ ನಾನು. ಇವು ತಣ್ಣಗಾಗ್ಯಾವ್ರಿ. ಈಗ ಮಿಕ್ಸಿಗೆ ಹಾಕೊಂಡ್ರಿ ಇದನ್ನ. ಇದು ನೋಡ್ರಿಪ್ಪ ಇವಂತ್ರು ಇಲ್ಲ ಅಂದ್ರೆ ನಮ್ಮ ಮನೆಯೊಳಗೆ ಕಾಯಿಪಲ್ಯನ ಮಾಡೋಕ್ಕಾಗಂಗಿಲ್ಲ ರೀ. ಯಾಕಂದ್ರೆ ಪ್ರತಿಯೊಂದು ಕಾಯಿಪಲ್ಯಕ್ಕೂ ಈ ಗುರಾಳ್ ಪುಡಿ ಬೇಕೇ ರೀ. ಇದು ಮತ್ತು ಹಸಿ ಖಾರ ರೀ. ಇವಾಗ ಇದನ್ನು ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೋಡ್ರಿ. ಸೊ ನೋಡ್ರಿ ನಾನು ಇವಾಗ ಒಂದು ಸರ ಹಾಕಿದೆ ರೀ ಮಿಕ್ಸಿಗೆ. ಈ ಥರ ಪುಡಿ ಆಯ್ತು ನೋಡ್ರಿ. ಈ ಥರ ಪುಡಿ ಮಾಡ್ಕೊಂಡು ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡ್ಬಿಟ್ರಿಪ್ಪ ಅಂತ ಹೇಳಿದ್ರೆ ಒಂದು 15 ದಿನದ ಮಟ್ಟ ಚಿಂತಿಲ್ಲ ರೀ. ನೋಡ್ರಿ ಯುಗಾದಿ ಅಮಾವಾಸ್ಯೆ ರೀ. ಅಮಾವಾಸ್ಯೆ ದಿವಸ ನಾವು ಏನು ಮಾಡ್ತೀವಪ್ಪ ಮನೆಯೊಳಗೆ ಅಂತ ಹೇಳಿದ್ರೆ ಬೇವಿನ ಎಲೆ ತೊಗೊಂಬಂದು ಅವನ್ನ ಹಾಕಿ ಎಲ್ಲರೂ ಎರ್ಕೊಂಡು ಮನೆಯೊಳಗೆ ಶಾವಿಗೆ ಬಸ್ತೆ ಎಲ್ಲರೂ ಊಟ ಮಾಡಿ ಮತ್ತು ದೇವರಿಗೆಲ್ಲ ಹೋಗಿ ಬಂದು ಬೇಡ್ಕೊತೀವಿ ರೀ ದೇವರಿಗೆ. ಈ ವರ್ಷ ಇದು ಯುಗಾದಿ ಅಂದ್ರೆ ವರ್ಷದ ಹೊಸ ಹಬ್ಬ ರೀ ಇದು. ಎಲ್ಲರೂ ಖುಷಿಲಿಂತ್ರ ಇರಲಿ, ನಕ್ಕೊಂತ ಇರಲಿ, ಯಾರು ಏನೂ ಕಷ್ಟ ಬರಬಾರ್ದಪ್ಪ ದೇವ್ರೆ ಅಂತೇಳಿ ಬೇಡ್ಕೊಂಡು. ಸೊ ಇವತ್ತು ಇಷ್ಟ ಆಯ್ತು ನೋಡ್ರಿ ಯುಗಾದಿದು. ನಾಳೆ ಮಾಡೋರು ಹೋಳ್ಗೆ ಮಾಡ್ತಾರೆ ರೀ. ಹೋಳ್ಗಿನ ಮಾಡ್ತಾರೆ ಯುಗಾದಿ ಹಬ್ಬಕ್ಕೆ ನಾಳೆ ಎಲ್ಲರೂ. ನಾವು ಮಾಡಂಗಿಲ್ಲ ರೀ. ಏನಾದರೂ ಸ್ಪೆಷಲ್ ಸ್ವೀಟ್ ಏನಾದರೂ ಮನೆಯೊಳಗೆ ಮಾಡ್ಕೊಂಡು ಊಟ ಮಾಡ್ತೀವಿ ನೋಡ್ರಿ ಫ್ರೆಂಡ್ಸ್. ಸೊ ನೋಡ್ರಿಪ್ಪ ನಾವಂತೂ ಇವಾಗ ಒಂದು ಶಾರ್ಟ್ ವೀಡಿಯೋ ಮಾಡಿದ್ವಿ ರೀ. ಹೆಂಗಿದ್ರು ಹಬ್ಬಕ್ಕೆ ರೆಡಿಯಾಗಿದ್ದೈತಿ, ಇವತ್ತೊಂದು ವೀಡಿಯೋ ಮಾಡಿದ್ರ ಆತ ಅಂತೇಳಿ ವೀಡಿಯೋ ಮಾಡಿದ್ವಿ, ಶಾರ್ಟ್ ವೀಡಿಯೋ ರೀ. ನನಗೆ ಸೀರೆ ಕೊಟ್ಟು ಕಳಿಸ್ಯಾರಿ. ಅದು ಸೀರೆ ಎಷ್ಟು ಚಂದ ಇತ್ತಪ್ಪ ಅಂತ ಹೇಳಿದ್ರೆ ಭಾಳ ಚಂದ ಐತ್ರಿ. ನಿಮಗೂ ತೋರಿಸ್ತೀನಿ ರೀ, ನಾನು ನೋಡ್ತೀನಿ ರೀ. ಇವಾಗ ತಳಕ್ಕೆ ಹೋಗ್ತೀನಿ ರೀ ನಾನು. ಹುಡುಗರೆಲ್ಲ ಬಂದು ಹೇಳಿದ್ರು ನಿನ್ನ ಸೀರೆ ಭಾಳ ಸೂಪರ್ ಐತಿ ಅಂತೇಳಿ. ಸೊ ನನಗೂ ನೋಡ್ಬೇಕಂತ ಭಾಳ ಖುಷಿ ಆಗತೈತೆ ರೀ. ಸೊ ಜೋಶಿ ಮೇಡಮ್ ಅವರು ನಿಮಗೆ ಥ್ಯಾಂಕ್ ಯು ಸೋ ಮಚ್ ರೀಪ್ಪ. ನಾನು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿ ನನಗೆ ಗೊತ್ತಾಗೋದು ರೀ. ಸೊ ಥ್ಯಾಂಕ್ ಯು ವೆರಿ ಮಚ್ ರೀ ಮೇಡಮ್. ನೀವು ನಮ್ಮ ಮನೆಗೆ ಬರ್ರಿ, ನಾನು ನಿಮ್ಮನ್ನು ಒಂದು ಸಲ ನೋಡ್ಬೇಕು ಅನ್ಸಾತೈತೆ ರೀ. ಸೊ ಪ್ಲೀಸ್ ಬರ್ರಿ ನಮ್ಮ ಮನೆಗೆ ರೀ. ಮಮ್ಮಿ ಇವತ್ತು ಪಾರ್ಸಲ್ ಬಂದೈತಲ್ಲ? ಹೌದು ಸಾನಿಯಾ, ಇವತ್ತು ಪಾರ್ಸಲ್ ಬಂದೈತೆ ನೋಡಮ್ಮ. ಅದು ಯುಗಾದಿ ಅಮಾವಾಸ್ಯೆ ದಿನ ಬಂದೈತಿ. ಭಾಳ ಖುಷಿ ಆಗತೈತಿ ನೋಡು. ಸೀರೆ ಏನದ ಇದನ್ನ ಯಾರು ಕೊಟ್ಟು ಕಳ್ಸ್ಯಾರಪ್ಪ ಅಂತ ಹೇಳಿದ್ರೆ ಬೃಂದಾ ಜೋಶಿ ಅವ್ರು ಕೊಟ್ಟು ಕಳ್ಸ್ಯಾರ ಸಾನಿಯಾ. ಅವ್ರು ಬೆಂಗಳೂರೊಳಗೆ ಇರ್ತಾರ. ಸೊ ನಮಗೆ ನೋಡುವ ನಿನ್ನೆನೂ ಬಂದಿತ್ತು ಸೀರೆ, ಇವತ್ತು ಸೀರೆ ಕೊಟ್ಟು ಕಳ್ಸ್ಯಾರ. ನಮಗೂ ಇಂಥ ಟೈಮ್ ಬರ್ತದಂತ ನಾನು ಅನ್ಕೊಂಡೇ ಇದ್ದಿದ್ದಿಲ್ಲ ಸಾನಿಯಾ. ಬೇರೆ ಊರ್ಲಿಂತ್ರ ಎಲ್ಲ ನಮಗೆ ಪಾರ್ಸಲ್ ಬರತ್ತವು, ಸೀರೆ ಕೊಟ್ಟು ಕಳ್ಸಾಕತ್ತಾರ. ಅವ್ರ ಪ್ರೀತಿಗೆ ನಾವು ಏನು ಹೇಳ್ಬೇಕನ್ನ ನಂಗೆ ಗೊತ್ತಾಗೋಲ್ತು ಸಾನಿಯಾ. ಅಷ್ಟು ನಮಗೆ ಇದಾಗ್ಬಿಟ್ಟತ್ ನೋಡಿ ಸಾನಿಯಾ. ಈಗ ನೋಡ ಸೀರೆ ನೋಡೋಣ ಹೆಂಗೈತೆ ಅನ್ನೋದು ನೋಡಂತ. ವಾವ್ ಸಾನಿಯಾ, ಕಾಟನ್ ಸೀರೆ ಇದೆ, ಭಾಳ ಸೂಪರ್ ಆಗೈತಿ ನೋಡಿ. ಭಾರಿ ಐತಲ್ಲ, ಕಲರ್ ಚಲೋ ಐತಿ. ಹಾ ಕಲರ್ ಚಲೋ ಐತಿ ನೋಡಿ. ಮಸ್ತ್ ಐತಿ. ಹೌದಾ? ರಂಜಾನ್ ಶಾಪಿಂಗ್ ಮುಗೀತು ನಿಮ್ದು? ಮುಗೀತು ನೋಡಮ್ಮ. ನೋಡಿ ಇಷ್ಟೆಲ್ಲ ಕೊಟ್ಟು ಕಳ್ಸಾರ, ಮತ್ತೇನು ಶಾಪಿಂಗ್ ಮಾಡ್ಬೇಕು? ಹೌದಿಲ್ಲ? ನನಗೂ ಅಡ್ರೆಸ್ ಕೊಡು ಸಂಗಂದ್ರೆ. ಕೊಡ್ಸಾನಮ್ಮ, ನಿಮಗೆ ಕೊಡ್ಸಾನ. ನಾನು ಅಂತರ ಆಯ್ತವಾ, ನಾನು ಇವ್ರು ಕೊಡ್ಸಿದ್ದು ಸೀರೆನ ನನಗೆ ಸಾಕಾದ್ವು. ನಿನ್ನೆ ಬಂದ ಸೀರೆ ಇವತ್ತು ಬಂದವು ನೋಡು. ಚೆನ್ನಾಗೈತಲ್ಲ ಸಾನಿಯಾ? ಸೂಟಿಬಲ್ ಹಾಕತ್ತೇನ? ಸೂಟ್ ಹಾಕೈತಲ್ಲ ನೋಡ. ಚೆನ್ನಾಗಿ ಕಾಣ್ತೈತಲ್ಲ? ಕರೆಕ್ಟಾಗಿ ಪ್ಯಾಕ್ ಮಾಡಂದ್ರು ಅಂದ್ರೆ ಮುದ್ದೆ ಆಗಲ್ಲ. ಮೊದ್ಲ ಕಾಟನ್ ಅದ. ಹೌದು. ಸುಮ್ಮನೆ ನಾಳೆ ಯುಗಾದಿ ಐತೆ, ಉಟ್ಕೊಂಡ್ಬಿಡ್ಲೇನ ಸಾನಿಯಾ? ನಾಳೆ ಉಟ್ಕೊಂಡ್ ಬಿಡಲ್ಲ? ಹೌದಿಲ್ಲ? ನೋಡ್ತೀನಿ ನಾಳೆ. ದಾದಿಮಾ ಕೇಳ್ತೀನಿ. ದಾದಿಮಾ ಇಲ್ಲ ಅವ್ರು ರಂಜಾನಕ್ಕೆ ಕೊಟ್ಟು ಕಳ್ಸೋರು ಅಥವಾ ಇದು ಕೊಟ್ಟು ಕಳ್ಸೋರು ಗೊತ್ತಿಲ್ಲಮ್ಮ. ನಾಳೆ ಹಬ್ಬ ಐತಿ, ಚಲೋದ ದಿನ ಐತಿ, ಉಟ್ಕೊಂಡ್ರೆ ಉಟ್ಕೊಂತೀನಿ ನಾಳೆ. ಉಟ್ಕೊಂಡ್ ಬಿಡಲ್ಲ? ರಂಜಾನ್ ಹಬ್ಬದ ದಿನ ಉಟ್ಕೊ ಅಂತ ಹೇಳಿದ್ರೆ ಅವತ್ತು ಉಟ್ಕೊಂಡ್ಬಿಡ್ತೀನಿ. ದಾದಿಮಾ ಕೇಳಿ ತಗೋ ಮಮ್ಮಿ. ಕರೆಕ್ಟಾಗಿ ಮುಡಿಸ್. ಇದೇ ಥರ ಹೋಗ್ತಲ್ಲ. ನೋಡ. ಕರೆಕ್ಟ್ ಮಾಡಿಸಿ ತಗೋ. ಅಮ್ಮು ಬಂದಾಳ ನೋಡ್ರಿಪ್ಪ ನಮ್ಮ ಮನೆಗೆ. ಇವಾಗ ಜಸ್ಟ್ ಮಕ್ಕೊಂಡ್ ಎದ್ದದ್ಲೇನ ಇವಾಗ ಕರ್ಕೊಂಬಂದಾರ್ರಿ.
ಸ್ವಲ್ಪ ಸೈಲೆಂಟ್ ಆಗ್ಯಾಳ್ರಿ ಹುಡುಗಿ, ಹೌದಿಲ್ಲ ಅಮ್ಮ? ಇವಾಗ ನೋಡ್ರಿ ಇಲ್ಲಿ ಎಲ್ಲ ಕಾಯಿಪಲ್ಯ ತೊಗೊಂಬಂದಾರ್ರಿ. ಈಗ ನಾ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಇವನ್ನೆಲ್ಲ ಬೇರೆ ಬೇರೆ ಮಾಡಿ ಒಂದು ಕ್ಯಾರಿ ಬ್ಯಾಗ್ ಒಳಗೆ ಎಲ್ಲವನ್ನು ಸಪ್ರೇಟಾಗಿಟ್ಟು ಫ್ರಿಜ್ ಒಳಗೆ ಇಡ್ತೀನಿ ರೀ ಇವನ್ನ. ಸೊ ಇವಾಗ ನೋಡ್ರಿಪ್ಪ ನಾನು ಟ್ರಿಜರಿ ಯಾಕೆ ತೆಗಿಕತ್ತೀನಪ್ಪ ಅಂತ ಹೇಳಿದ್ರೆ ಸೀರೆ ಬಂದಿದ್ವಲ್ರಿ, ಸೀರೆ ನಮ್ಮಮ್ಮ ಫ್ರೆಂಡ್ಸಿಗೆಲ್ಲ ತೋರಿಸ್ಬೇಕ್ರಿ ಈಗ ಅಮ್ಮ, ಅಂದ್ರೆ ಅವ್ರಿಗೆ ಸಮಾಧಾನ ಆಗ್ತೈತೆ ರೀ, ರಾತ್ರಿ ನಿದ್ದೆ ಮಾಡ್ತಾರೆ ಅವ್ರು. ಈಗ ತೋರಿಸೋಕೆ ಈಗ ಅಲ್ಲೇ ಕುತ್ಕೊಂಡಾರಿ ಅವ್ರು, ಅಂಗಡಿಲಿ ನಿಂತ್ರ ಬಂದು ಇನ್ನೂ ಮನೆಗೆ ಬಂದಿಲ್ಲ ರೀ, ತೊಗೊಂಬೋಗ್ರಿ ಅಂತಂದು ಹುಡುಗರಿಗೆ ಕೊಟ್ಟು ಕಳಿಸ್ಯಾರ್ರಿ. ಈಗ ನಾನು ಇವೆರಡು ಸೀರೆನ ಒಂದು ಬ್ಯಾಗ್ ಒಳಗಿಟ್ಟು ಕೊಟ್ಟು ಕಳಿಸ್ತೇನೆ ನೋಡ್ರಿ. ಈಗ ಒಂದು ಬ್ಯಾಗ್ ಒಳಗಿಟ್ಟೆ ರೀ, ಇವನ್ ಕೊಟ್ಟು ಕಳಿಸ್ತೇನೆ ರೀ. ತಮ್ಮನ್ನ ನಿಮ್ಮ ಫ್ರೆಂಡಿಗೆ ಹಾಯ್ ಅಂತ ಹೇಳ್ತಿ? ರೀಜಾ, ರತನ್, ಲಕ್ಷ್ಮಿ, ರೇಣುಕಾ ಇವ್ರಿಗೆ ಹಾಯ್ ಅಂತ ಹೇಳಮ್ಮಿ. ಅಮ್ಮ ಯುಗಾದಿ ಹಬ್ಬ ಆತ್ರಿ, ಅಥವಾ ಎಲ್ಲಾರ್ಗು ಸಂತೋಷ ತಂದು ಕೊಡ್ತೇವ್. ಹಾಂ ರೀ, ಹಳೆ ವರ್ಷ ಹೋತು, ಹೊಸ ವರ್ಷ ಬಂತು, ಹಾಂ ರೀ, ಎಲ್ಲಾರು ಖುಷಿ ಖುಷಿ ಆಗಿರೋಣ. ಹಾಂ ಉಗಾದಿ ಹಬ್ಬ ರಸ್ತಿನ ಅಂತಿದ್ವಿ ನಾವ್, ಇದಕ್ಕೆ ಹೊಸ ದಿನ ಅಂತಿದ್ವೇನ್ರಿ ಅಂತಿದ್ವಿ. ಈ ಯುಗಾದಿ ಹಬ್ಬಕ್ಕೆ ರೀ. ಬೇನ್ ತಪ್ಲ ಹಾಕಿ ಹರ್ಕೊಂಡು ಹಾಂ ರೀ, ಶಾವಿಗೆ ಬಸ್ ಕೊಡ್ತಿದ್ರು ನಮ್ಮವಾರು. ಹಾಂ ಶಾವಿಗೆ ಉಂಡು ಹಾಂ ರೀ, ಆ ಬಳಕ್ ಮತ್ತೇನ ಕಡುಬು ಹೋಳಿಗೆ ಏನಾರ ಮಾಡ್ತಿದ್ರು ಉಳ್ತಿದ್ವಿ ನಾವು. ಹಾಂ ಹಾಂ ಹೊಸ ದಿನ ಬಂತಂದ ಅಷ್ಟ್ ಖುಷಿ ಆಗದು. ಹೌದ್ರಿ, ಇದಕ್ಕ ಹೊಸ ದಿನ ಅನ್ನೋದ್ ನಾವು. ಹಾಂ ಅದೆಲ್ಲ ಹ್ಯಾಪಿ ನ್ಯೂ ಇಯರ್ ಅದಕ್ಕೆಲ್ಲ ಏನಲ್ರಿ. ಎಲ್ಲಾರು ಸುಖದಿದ್ದ ಇರ್ಲಿ, ಅವ್ರ ಕಷ್ಟಗಳೆಲ್ಲ ಕಳೆದ ಎಲ್ಲ ದೂರ ಆಗ್ಲಿ, ಉಗಾದಿ ಹಬ್ಬ ಚಲೋ ತೊಂಬರ್ಲಿ ಅಂತ ಬೇಡ್ಕೊಂತ ನೋಡ. ಹಾಂ ಈಗ ಇವತ್ತು ಯುಗಾದಿ ಹಬ್ಬದ ದಿವ್ಸ ರೀ, ಅದ ದೇವ್ರ ಹೆಸರು ತಗೊಂಡ್ ಈಗ ಎಲ್ಲರಿಗೂ ಆಶೀರ್ವಾದ ಮಾಡ್ಬಿಡ್ರಮ್ಮ. PJ ಅನ್ನೋರು ಕಮೆಂಟ್ ಮಾಡ್ಯಾರ, ಅವ್ರಿಗೇನ ಮದುವೆ ಆಗಿಲ್ಲ ಅಂತ್ರಿ, ಮದುವೆ ಜಲ್ದಿ ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡಮ್ಮ. ದೇವ್ರ ಆಶೀರ್ವಾದಿದ್ದ ಲಘೂನ ಆಕತ್ ಮದಿವಿ, ಏನ್ ಚಿಂತೆ ಮಾಡ್ಬೇಡ ಅನ್ನೋ. ಒಂದ್ 11 ದಿವ್ಸ ಅಲ್ಲಿ ದೇವ್ರ ಇದ್ರ ಗುಡಿ ಇದ್ರ ದರ್ಗಾ ಇದ್ರ ಏನ್ ಸರಿ ಪಕ್ಕತ್ತೆ ಅಲ್ಲಿ ನಡ್ಕಾನ 11 ದಿವ್ಸದ ಬಳಕ ಹುಡುಕ್ಯಾಡ್ಕತ್ ಬರ್ತಾಗ ಲಘೂನ ಆಕತ್. ಏನ್ ಚಿಂತೆ ಮಾಡ್ಬೇಡ ಅನ್ನೋ. ದೇವ್ರ ಆಶೀರ್ವಾದ ಐತಿ, ದೇವ್ರ ದಯ ಐತಿ, ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ. ಲಗ್ನ ನೆಪ್ಸಿದ್ರಂದ್ರ ಅಕ್ಕಿ ಕಾಳಿಗೆ ನಮ್ಗೂ ಕರಿ ಏನ್ ಬರ್ತೇವೆ ನಾವು. ಸಲ್ಮಾ ಅನ್ನೋರು ಕಮೆಂಟ್ ಮಾಡ್ಯಾರಿ, ಅವ್ರ ಮಗಗೆ ಯಾವ್ದ ಹುಡುಗಿ ನೋಡಕ್ ಹೋದ್ರ ಪಸಂದ್ ಬರವಲ್ತಂತ್ರಿ, ಅದಕ್ಕೆ ಒಂದು ಹುಡುಗಿ ಪಸಂದ್ ಮಾಡಿ ಜಲ್ದಿ ನನ್ನ ಮಗನ ಮದುವೆ ಆಗ್ಲಿ ಅಜ್ಜಿ ಕಡೆ ಅಂತ ಆಶೀರ್ವಾದ ಮಾಡ್ಸಿರಿ ಅಂದಾರ್ರಿ. ಅವ್ರಿಗೆ ಆಶೀರ್ವಾದ ಮಾಡಿ. ಈ ಸಲ ಹೋಗ್ತಾಗಲ್ಲ ಹುಡುಗಿ ನೋಡಾಕ, ದೇವ್ರ ಹೆಸರು ತಗೊಂಡ್ ಹೋಗೋ ಅಕ್ಕಿ ನೋಡಿದ ಕೂಡಲೇ ಹೂ ಅಂದ್ ಬಿಡ್ತಾನ. ಹೂ ಅಂತಾಗ ಲಘೂನ ಕರ್ಕೊಂಡ್ ಬಲ ಕೂಡಿ ಬಂದೈತಿ ಅವ್ರದ್ದು. ಈಗ ಏನ್ ಚಿಂತೆ ಮಾಡ್ಬೇಡ ಅನ್ನೋ. ಈ ಸಲ ಲಘೂನ ಆಕತಿ, ಲಗ್ನ ಆಕತಿ. ಏನು ಅಂದ್ರ ದೇವ್ರ ಆಶೀರ್ವಾದ ಐತಿ, ದೇವ್ರ ದಯ ಐತಿ, ನಮ್ಮ ಆಶೀರ್ವಾದ ಐತಿ. ನಮಗೂ ಕರೆ ಏನೋ ಅಕ್ಕಿ ಕಾಳಿಗೆ ಬರ್ತೇವಿ. ಈಗ PUC ಎಕ್ಸಾಮ್ ಅದಾವಲ್ರಿ, ಅವ್ರ ಹೆಸರು ಹಾಕಿಲ್ರಿಪ್ಪ, ಅವ್ರ ತಮ್ಮಂದೇ PUC ಪರೀಕ್ಷೆ ಬರ್ದಾರಂತ್ರಿ. ಎಲ್ಲಾ ಪರೀಕ್ಷೆದೊಳಗ ಫಸ್ಟ್ ಕ್ಲಾಸ್ ಪಾಸ್ ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡ್ಬಿಡಮ್ಮ. ದೇವ್ರ ಆಶೀರ್ವಾದ ಅವ್ರು ಓದಿದ್ದಕ್ಕೂ ಅವ್ರಿಗೆ ದೇವ್ರು ಭಾಗ್ಯ ಕೊಡೋದಕ್ಕೂ ಕರೆಕ್ಟ್ ಆಗ್ಲಿವ. ಅವ್ರಿಗೆ ದೇವ್ರ ಚಲೋ ಭಾಗ್ಯ ಕೊಡ್ಲಿ, ಅವ್ರಿಗೆ ಫಸ್ಟ್ ಕ್ಲಾಸ್ ಪಾಸ್ ಆಗ್ಲಿ, ಅವ್ರನ್ನ ಮತ್ ಕಾಲೇಜ್ ಹಚ್ಚಾಕ್ ಮುಂದ್ ಅವ್ರಿಗೆ ದಾರಿ ಕೊಡ್ಲಿ ದೇವ್ರ ಪರಮಾತ್ಮ. ದೇವ್ರ ಆಶೀರ್ವಾದ ಐತಿ, ದೇವ್ರ ದಯ ಐತಿ, ದೇವ್ರ ಅನುಗ್ರಹ ಐತಿ. ಪಾಸ್ ಹಾಕಾಗ ಏನ್ ಚಿಂತೆ ಮಾಡ್ಬೇಡ ಅನ್ನೋ. ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ. ನೀಲಮ್ಮ ಕುಂಬಾರ್ ಅನ್ನೋರು ಕಮೆಂಟ್ ಮಾಡ್ಯಾರ, ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಮ್. ದೇವ್ರ ಆಶೀರ್ವಾದದಿಂದ ಎಲ್ಲಾ ಒಳ್ಳೇದಾಗ್ಲಿವ. ಹೊಸ ವರ್ಷ ಉಗಾದಿ ಬಂದೈತಿ, ಎಲ್ಲಾ ಕಷ್ಟ ಎಲ್ಲ ಪರಿಹಾರ ಆಗಿ ಈಗ ಚಲೋ ದಾರಿ, ಚಲೋ ಟೈಮು, ಚಲೋ ಎಳ್ಳೆ ಅವ್ರು ಬೇಡಿದ ಭಾಗ್ಯ ಸಿಗ್ಲಿವ. ಅವ್ರಿಗೆ ಅವ್ರ ಮನ್ಯಾಗ ಎಲ್ಲಾ ಸಂತೋಷ ಆಗಿರ್ಲಿ. ಅವ್ರ ಮನಿ ಹಾಲು ಕಡೆ ಹೋಗ್ಲಿವ. ದೇವ್ರ ಆಶೀರ್ವಾದ, ದೇವ್ರ ದಯ, ಅವ್ರ ಮ್ಯಾಗ ನಮ್ಮ ಆಶೀರ್ವಾದ ಐತಿ. ಸಾಹಿನ್ ಅನ್ನೋರು ಕಮೆಂಟ್ ಮಾಡ್ಯಾರ, ಅವ್ರಿಗೂ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಮ್. ದೇವ್ರ ಆಶೀರ್ವಾದದಿಂದ ಆರಾಮದಿಂದ ಇರ್ಲಿವ, ಸಂತೋಷ ಆಗಿರ್ಲಿ, ಖುಷಿ ಖುಷಿ ಆಗಿರ್ಲಿ. ಅವ್ರ ಮನ್ಯಾಗ ಎಲ್ಲಾ ದೇವ್ರ ಅನುಗ್ರಹ ಐತಿ, ದೇವ್ರ ದಯ ಐತಿ, ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ. ಅನಿತಾ ಅನ್ನೋರ್ ಕಮೆಂಟ್ ಮಾಡ್ಯಾರ್ರಿ, ಅವ್ರ ಮನಿ ಒಳಗ್ ಬರೀ ಯಾವಾಗ ನೋಡಿದ್ರೆ ಕಿರಿ ಅನ್ನೋದ ಇರ್ತತಂತ್ರಿಪ. ಅದ್ರ ಸಂಬಂಧ ಅವ್ರ ಮನಿಗೆಲ್ಲ ಒಳ್ಳೇದಾಗ್ಲಿ, ಎಲ್ಲ ಶಾಂತಿ ತಗೊಂಬಂದ್ ಕೊಡ್ಲಿ ಅವ್ರ ದೇವ್ರ ಅವ್ರ ಮನಿಗೆ ಅಂತೇಳಿ ಆಶೀರ್ವಾದ ಮಾಡಮ್. ದೇವ್ರ ಆಶೀರ್ವಾದದಿಂದ ಒಂದ್ 5 ದಿವ್ಸ ದೇವ್ರಿಗೆ ಹೋಗನ್ಬೆ. ದೇವ್ರಿಗೆ ಹೋಗಿ ಆಧಾರ ತೊಂಬಾನು, ತೀರ್ಥ ತೊಂಬಾನು, ಮಂದಿ ಕುಡಿಯನ್. ಯಾರು ಅಲ್ಲಿ ಅಂದ್ಗಿಂದ ಅಡ್ಗ್ಯಾಗ ಹಾಕಿ ಅವ್ರಿಗೆ ಕೊಡ್ಗ. ಅದ್ ಏನ್ ಆಗಂಗಿಲ್ಲ ದೇವ್ರದ್ದು. ದೇವ್ರದ್ದು ಏನ್ ಆಗಂಗಿಲ್ಲ. ಕೊಡೋನು ಎಲ್ಲ ಶಾಂತಿ ರೀತಿಯಾಗಿ ಇರ್ತಾಗ, ಸಂತೋಷ ಆಗಿ ಶಾಂತಿಯಾಗಿ ಇರ್ತಾಗ. ಏನ್ ಚಿಂತೆ ಮಾಡ್ಬೇಡ ಅನ್ನೋ. ಆರಾಮದಿದ್ದ ಇರ್ತಾಗ, ಆರಾಮದಿದ್ದ ಅದೇವಿ ಅನ್ನಂಗ ಲಘೂನ ನಂಗೆ ಸುದ್ದಿ ಕೇಳಿಸ್ತೇವೆ. ದೇವ್ರ ಪರಮಾತ್ಮ ನಮ್ಮ ಉಣ್ಕಲ್ ಬಿಬಿ ಫಾತಿಮಾ ಸಿದ್ದಪ್ಪ ಅಜ್ಜ ಅವ್ರಿಗೆಲ್ಲರಿಗೆ ಕಾಪಾಡ್ಲಿ ಅಂತ ಬೇಡ್ಕೊಂತ ನಾನು. ಏನಂದ್ರ ಆರಾಮದಿದ್ದ ಇರ್ತಾಗ ಅದು ಇದ್ದ ಕೂಡ್ಲಿಗೆ ಆರಾಮದಿದ್ದ ನಡ್ಯಾಕತ್ತೈತಿಪ್ಪ ಅಂದಿಂದಾಗ ನಮ್ಗ ಫೋನ್ ಮಾಡಿ ಹೇಳೋಣ. ನಮಗೂ ಸಂತೋಷ ಆಕತಿ ಕೇಳಿ. ಏನು ಅಂದ್ರ ದೇವ್ರ ಆಶೀರ್ವಾದ ಐತಿ, ದೇವ್ರ ದಯ ಐತಿ, ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ.
ನಾಗೇಶ್ ಅನ್ನೋರು ಕಮೆಂಟ್ ಮಾಡ್ಯಾರಿ, ಅವ್ರ ಪೊಲೀಸ್ ಜಾಬಿಗೆ ಹಾಕ್ಯಾರಂತ್ರ ಅರ್ಜಿ, ಅವ್ರ ಪೊಲೀಸ್ ಜಾಬ್ ಸಿಗ್ಲಿ ಅಂತೇಳಿ ಆಶೀರ್ವಾದ ಮಾಡೋದು. ದೇವ್ರ ಆಶೀರ್ವಾದ ಸಿಗ್ತೈತಿ ತಗೊಳ್ಬೇಕು, ಚಿಂತೆ ಮಾಡಬೇಡ ಅನ್ನೋ. ಸಿಗ್ತೈತಿ ಕೆಲಸ, ಅದಕ್ಕೆ ಮುಂದೆ ಏನಿದ್ದು ಎಲ್ಲೆಲ್ಲಿ ಪ್ರಯತ್ನ ಮಾಡೋದು ಮಾಡನ್ನು. ದೇವ್ರ ಆಶೀರ್ವಾದ ಸಿಗ್ತೈತಿ ಕೆಲಸ. ಸಿಕ್ತ ಅಂದ್ರೆ ನಮ್ಮ ಉಣಕಲ್ ಬಿಬಿ ಫಾತಿಮ್ಯಾಗ ಸಿದ್ದಪ್ಪಜ್ಜಗ್ ಬಂದು ಬಿಬಿ ಫಾತಿಮ್ಯಾಗ ಸಕ್ರಿ ಓದಿಸನ್ನು, ಸಿದ್ದಪ್ಪಜ್ಜಗ್ ಕಾಯಿ ಹೊಡಿಸ್ಕೊಂಡ್ ಹೋಗೋಣ. ನೌಕರಿ ಹತ್ತಿದ ಕೂಡ್ಲಿಕ್ಕೆ ಬಂದು ದೇವ್ರ ಆಶೀರ್ವಾದ ಐತಿ, ದೇವ್ರ ದಯ ಐತಿ, ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ. ಆದ್ಯ ಅನ್ನೋರು ಕಮೆಂಟ್ ಮಾಡ್ಯಾರಿ, ಈಗ ಅವ್ರಿಗೊಂದು ಹೆಣ್ಣು ಮಗು ಐತಂತ್ರಿ, ಗಂಡು ಮಗು ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡ್ರಿ. ಬಿ ಫಾತಿಮ್ಯಾಗ ಬೇಡಿಕೆ ಅಂದ್ರೆ ಸಿದ್ದಪ್ಪಜ್ಜಗ ಬಿ ಫಾತಿಮ್ಯಾಗ ಹೆಣ್ಮಗಳು ಐತಿ ಅಂದ್ರೆ ಗಂಡು ಮಗನ್ ಕೊಡ್ಲಿ, ವರ್ಷ ತುಂಬಿಕೊಡ್ದ ಅವ್ರಿಗೆ ಸಂತೋಷ ಆಗಿ. ಒಂದ್ ಹೆಣ್ಣು ಒಂದ್ ಗಂಡು ಆತಂದ್ರೆ ಅವ್ರಿಗೆ ಮುಂದೆ ಯಾವಾಗ ಮಕ್ಕಳಾಗ್ಲಿ ಚಿಂತಿಲ್ದಂಗ ಆಕತಿ, ಹೆಣ್ಣಾಗ್ಲಿ ಗಂಡಗಾಗ್ಲಿ. ಈಗ ಮಾತ್ರ ಗಂಡು ಮಗನ್ ಕೊಡ್ಲಿವ ದೇವ್ರು ಬಿ ಫಾತಿಮಾ ಅವ್ರಿಗೆ ಸಿದ್ದಪ್ಪಜ್ಜ ಬಂದು ಗಂಡು ಮಗ ಆದ ಕೂಡ್ಲಿಕ್ಕೆ ಬಂದು ಇಲ್ಲಿ ಸಕ್ರೆ ಓದಿಸ್ಕೊಂಡ್ ಕಾಯಿ ಹೊಡಿಸ್ಕೊಂಡ್ ಹೋಗೋಣ ನಾವು ಉಣಕಲ್ ಸಿದ್ದಪ್ಪಜ್ಜಗ. ಏನ್ ಸಂತೋಷದಿಂದ ಆಕತಿ, ಏನ್ ಚಿಂತೆ ಮಾಡಬೇಡ ಅನ್ನೋ ಆಕತಿ. ಅವ್ರಿಗೆ ಸಲ ಆಗದ್ ಗಂಡು ಮಗನ ಅವ್ರಿಗೆ ಆತಂದ್ರ ಬಂದ್ ಹೋಗನ್ನ. ದೇವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಗ, ದೇವ್ರ ದಯ ಐತಿ ಅವ್ರ ಮ್ಯಾಗ, ನಮ್ಮ ಆಶೀರ್ವಾದನ ಐತಿ. ಚಿಕ್ಕೋಡಿ ಅಂತ ಗೀತಾ ಅನ್ನೋರು ಕಮೆಂಟ್ ಮಾಡ್ಯಾರಿ, ಅವ್ರ ತಮ್ಮನ ಮದ್ವೆ ಇನ್ನ ಆಗಿರ್ಲಂತ್ರಿ, ಮದ್ವೆ ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡ್ರಿ. ದೇವ್ರ ಆಶೀರ್ವಾದ ಲಘುನ ಕನ್ಯೆ ಸಿಗ್ತೈತಿ ಅವ್ರಿಗೆ, ಏನ್ ಚಿಂತೆ ಮಾಡಬೇಡ ಅನ್ನೋ. ಲಘುನ ಕನ್ಯೆ ಸಿಗ್ತೈತಿ, ಲಘು ಲಗ್ನ ಫಿಕ್ಸ್ ಮಾಡ್ತಾಗ ಅವ್ರು. ಉಗಾದಿ ಆತೀಗ, ಉಗಾದಿ ತನಕ ಸ್ವಲ್ಪ ಇತ್ತು ಅವ್ರಿಗೆ ಏನ್ ಕಾಡಾಟ ಆತೀಗ. ನಾಳಿದ್ದ ಹೆಣ್ಣು ಎಲ್ಲಾರ ತಾವ ಪತ್ತೆ ಹತ್ಕೊಂಡ್ ಬರ್ತಾಗ ನೋಡ್, ನಾ ಕೊಡ್ತಾನೆ ನೀ ಕೊಡ್ತಾನೆ ಅಂತೇಳಿ. ದೇವ್ರ ಆಶೀರ್ವಾದ ಐತಿ, ದೇವ್ರ ದಯ ಐತಿ, ದೇವ್ರ ಅನುಗ್ರಹ ಐತಿ. ಲಘುನ ಕಂಕಡ ಬಲ ಕೂಡಿ ಬಂದೈತಿ ಅವ್ರದ್ದು. ಅಕ್ಕಿ ಕಾಳಗ ನೆಮ್ಸಿದ್ರ ಅಂದ್ರೆ ನಮ್ಮನ್ನ ಕರೆಯನ್ನು ಬರ್ತೇವೆ ನಾವು. ದೇವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಗ, ನಮ್ಮ ಆಶೀರ್ವಾದನ ಐತಿ. ಸುಶೀಲಾ ಅನ್ನೋರು ಕಮೆಂಟ್ ಮಾಡ್ಯಾರಿ, ಅವ್ರ ತಮ್ಮಗ ಜಾಬ್ ಸಿಗ್ಲಿ ಅಂತೇಳಿ, ಅದು ಗೌರ್ಮೆಂಟ್ ಜಾಬ್ ಸಿಗ್ಲಿ ಅಂತೇಳಿ ಆಶೀರ್ವಾದ ಮಾಡ್ರಮ್ಮ. ದೇವ್ರ ಆಶೀರ್ವಾದ ಇದ್ದ ಗೌರ್ಮೆಂಟ್ ಜಾಬ್ ಸಿಗ್ಲಿ ಅವ್ರಿಗೆ, ಸಂತೋಷದಿದ್ದ ಅವ್ರಿಗೆ ಬೇಡಿದ ಭಾಗ್ಯ ಸಿಗ್ಲಿ. ಅವ್ರಿಗೆ ಏನು ಹೇಳ್ಕೊಂಡಾಗ ಅದು ಆಗ್ಲಿ ಅವ್ರ ಮನುಷ್ಯನ್ ತಕ್ಕ. ದೇವ್ರ ಆಶೀರ್ವಾದ ಐತಿ, ದೇವ್ರ ದಯ ಐತಿ ಅವ್ರ ಮ್ಯಾಗ, ನಮ್ಮ ಆಶೀರ್ವಾದನ ಐತಿ. ಆಕತಿ ಚಿಂತೆ ಮಾಡ್ಬೇಡ.